90% ಜನ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೋಬೇಕಾಗಿದ್ದಂತ ನಾವು ಕೇಂದ್ರ ಪಾರ್ಲಿಮೆಂಟ್ ಸಭೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಹಾ ಸಂವಿಧಾನ ಶಿಲ್ಪಿ ಅವರಿಗೆ ಅವಾಚ್ಯವಾಗಿ ನಿಂದನೆ ಮಾಡಿರುವುದನ್ನು ಖಂಡಿಸಿ ಅಥಣಿ ಪಟ್ಟಣದಲ್ಲಿ ದಲಿತ ಸಮುದಾಯ ಹಾಗೂ ಸರ್ವ ಸಮಾಜದ ಸಂಘಟನೆಗಳು ಕೂಡಿ ದಿನಾಂಕ 21/12/2024 ತಾಲೂಕಾ ದಂಡಾಧಿಕಾರಿಗಳಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮನವಿಯನ್ನು ಸಲ್ಲಿಸಿ ದಿನಾಂಕ 24/12/2024 ಬೆಳಗ್ಗೆ 10 ಗಂಟೆಯಿಂದ ಅಥಣಿಯನ್ನು ಸಂಪೂರ್ಣ ಬಂದ್ ಮಾಡಲಾಗುವುದು ಅಂತ ತಿಳಿಸಿದರು. ಈ ಒಂದು ಸಂದರ್ಭದಲ್ಲಿ ಮಿತೇಶ್ ಪಟ್ಟಣ್, ದಯಾನಂದ ವಾಗ್ಮೋರೆ, ಶಶಿಕಾಂತ್ ಬಾಡ್ಗಿ, ರಾಮ್ ಮರಳೇರ, ಬಂಗಾರಪ್ಪ ಕಾಂಬಳೆ, ಬಸವರಾಜ ಡಂಗಿ, ಗೌತಮ್ ಪರಂಜಿ, ಮಹಾಂತೇಶ್ ಬಾಡ್ಗಿ, ಮಂಜು ಹೋಳಿಕಟ್ಟಿ, ಮಹೇಂದ್ರ ರಾಜಂಗಳೆ, ಸಂದೀಪ್ ಘಟಕಾಂಬ್ಳೆ, ಸುಕುಮಾರ್ ಕಾಂಬ್ಳೆ, ಸಿದ್ದು ಮಡ್ಡಿ, ಸಾಗರ್ ಕಾಂಬ್ಳೆ, ನಿಶಾಂತ್ ಮಡ್ಡಿ, ಅಣ್ಣಪ್ಪ ಭಜಂತ್ರಿ, ರವಿ ಕಾಂಬ್ಳೆ, ಶಶಿ ಸಾಳವೆ, ಮಂಜು ಪಟ್ಟಣ್, ಕುಮಾರ್ ಗಸ್ತಿ, ಶಬೀರ್ ಸಾತಬಚ್ಚೆ ಸೇರಿದಂತೆ ಇನ್ನು ಹಲವು ಮುಖಂಡರು ಉಪಸ್ಥಿತರಿದ್ದರು. ಅವ್ರ ಹೆಸರು ತಗೊಂಡು ದೇವರ ಹೆಸರು ತಗೊಂಡು 7 ಜನರು ಪುಣ್ಯ ಸಿಗುತ್ತೆ ಅವರು ದೇವ್ರಿಗೆ ಮನುಷ್ಯರು ಎಲ್ಲರೂ ಪೂಜಿಸ್ತಾರೆ. ಯಾರು ಹೇಳಿ ಬಿಡಲಿ, ಬಟ್ ಏನು ಅಂಬೇಡ್ಕರ್ ಅವರು ಅದನ್ನು ಖಂಡಿಸಿ ಅವರು ಇಡೀ ದೇಶದ ಕ್ಷಮೆ ಕೊಡಬೇಕು ಮತ್ತು ಅವರ ಸ್ಥಾನ ನಿಜ ಮಾಡಬೇಕಂತ ಹೇಳಿಸಿದ ನಾವು ಅಥಣಿಯಿಂದ ವಿವಿಧ ಸಂಘಟನೆಗಳ ನಾವು ಪಡೆದ ಪರವಾಗಿ ಮಂಗಳವಾರ ದಿನಾಂಕ 24/12/2024 ನಾವು ಅಥಣಿ ಬಂದ್ಗೆ ಕರೆ ಕೊಟ್ಟಿದ್ದೀವಿ ಸರ್. ಅವತ್ತು ಮುಂಜಾನೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೆ ನಾವು ಪ್ರತಿಭಟನೆ ಹಾಕ್ಕೊಂಡಿದ್ದೀವಿ ಸರ್. ಅದಕ್ಕೆ ತಾವು ತಾಲೂಕು ಆಡಳಿತವರು ನಮ್ಗೆ ಅದಕ್ಕೆ ಮತ್ತು ಇಡೀ ಬಗ್ಗೆ ರೀತಿ ಮಾನ್ಯ ಜಿಲ್ಲಾಧಿಕಾರಿಗಳು ತಾವು ಮಾಹಿತಿಯನ್ನು ಕೊಡಬೇಕಂತ ಹೇಳಿ ತಾವು ಮನಸ್ಸಿಗೆ ಬಂದಿದ್ದೀವಿ ಸರ್. ಸರ್ ನಾವು ಒಕ್ಕೂಟ ಸಂಘ ವತಿಯಿಂದ ಅವತ್ತು ಕೊಟ್ಟಿದ್ದೀವಿ ಸರ್. ಈಗ ನೀವು ಇಷ್ಟೆಲ್ಲ ಒಗ್ಗೂಡಿದ್ರೆ ಎಷ್ಟು ಮನಸ್ಸಿಗೆ ಹೋಗಿ ಅಂತ ಗೊತ್ತಾಗ್ತದೆ. ಮತ್ತೆ ಯಾಕೆ ಇವತ್ತು ಎಕ್ಸ್ಟ್ರಾ ತೊಂದರೆ ತೋತೀರಿ ಮತ್ತೆ ವಿವಿಧ ಸಂಘಟನೆಗಳು ಎಲ್ಲ ಸಂಘಟನೆಗಳು ಸರ್, ಎಲ್ಲ ಕೊಡ್ರಿ ಸರ್. ಸಾಂಕೇತಿಕ ಮಾಡಲ್ಲ ಬಂದು ಎಲ್ಲ ಕೂತ್ಕೊಂಡು ನೀವು ಹೇಳಿದ್ರೆ ನಾವೇ ಬೇಕಾದ್ರೆ ಯಾಕಂದ್ರೆ ಮಾಡ್ಬೇಕಂದ್ರೆ ಸರ್, ಇವತ್ತು ಪ್ರಧಾನಮಂತ್ರಿ ಅವರು ಅವ್ರ ಕಡೆಯಿಂದ ಕ್ಷಮೆ ಕೇಳಿದ್ರು ಸರ್. ಬಟ್ ಅವ್ರು ಕ್ಷಮೆ ಕೇಳ್ತಾ ಇಲ್ಲ ಮತ್ತು ಅವ್ರು ತಮ್ಮ ಮಾತಿ ಸಮರ್ಥನೆ ಕೊಡಲ್ಲ. ಅದು ಮುಂದುವರೆದ ಹೇಳಿಕೆ ಒಳಗೆ ಅವ್ರು ಏನು ಪ್ರಸ್ತಾಪ ಮಾಡ್ಯಾರ ಅದ್ರ ಬಗ್ಗೆ ಹೇಳ್ತಾರೆ ಅವರು. ಆದ್ರೆ ಅವ್ರು ಬಾಬಾ ಸಾಹೇಬ್ ಬಗ್ಗೆ ಏನು ಟೀಸ್ ಆಗಿ ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ, ಅದು ವ್ಯಂಗ್ಯವಾಗಿ ಮಾತಾಡೋದು ಕ್ಷಮೆ ಕೇಳ್ತಾರೆ. ಈಗ ಮಂಗಳವಾರ ದಿವಸ ಅಥಣಿ ಬಂದ ಬಗ್ಗೆ ಮಾನ್ಯ ಪುಲಿಸ್ ಅವರಿಗೆ ನಾವು ಮನವಿ ಕೊಟ್ಟಿದ್ದೆವು. ಅದ್ರ ಬಗ್ಗೆ ಈಗ ಶಶಿ ಸಾಳವೆ ಮಾನವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶದ ಇಡೀ ಸುರಕ್ಷಿತರ ಸಮಾಜಕ್ಕೆ ನೀಡಿರ್ತಕ್ಕಂಥ ಸಂವಿಧಾನದ ಮೂಲಕ ನಾವೆಲ್ಲರೂ ಇವತ್ತಿನ ದಿನ ಅವರನ್ನು ಅಪ್ಕೊಂಡು ಆ ಸಂವಿಧಾನವನ್ನು ನಾವು ಅರ್ಪಿಸಿಕೊಂಡಿದ್ದೇವೆ. ಅಂಥ ಒಂದು ಪವಿತ್ರವಾದಂಥ ಸಂವಿಧಾನವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಲೋಕಸಭೆಯಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ಅವಹೇಳನಕಾರಿಯಾಗಿ ಮಾತಾಡಿದ್ದನ್ನು ಖಂಡಿಸಿ ಇಡೀ ಭಾರತದ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಾಳೆ ಬರ್ತಕ್ಕಂಥ ಮಂಗಳವಾರ 24 ಮತ್ತು 12/2024 ಬೆಳಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ಅಮಿತ್ ಶಾ ಕ್ಷಮೆ ಯಾಚನೆ ಮಾಡಬೇಕು ಮತ್ತು ರಾಜೀನಾಮೆಯನ್ನು ನೀಡಬೇಕಂತೇಳಿ ನಾವು ಆಗ್ರಹಿಸಿ ಎಲ್ಲ ಶೋಷಿತರ ಒಕ್ಕೂಟವನ್ನು ಸೇರಿಸಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಅಥಣಿ ಬಂದಿಗೆ ಕರೆ ಕೊಟ್ಟಿದ್ದೀವಿ. ಎಲ್ಲ ಸಾರ್ವಜನಿಕರು ಈ ಪ್ರತಿಭಟನೆ ಮತ್ತು ಬಂದ್ ಕರೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ದಯಾನಂದ ವಾಗ್ಮೋರೆ ಅವರು ಸನ್ಮಾನ್ಯ ಎಲ್ಲ ಅಥಣಿ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳೇ, ಕಳೆದ 18ನೇ ತಾರೀಕು ಸಂಸತ್ನಲ್ಲಿ ಸಂವಿಧಾನ ಬಗ್ಗೆ ಡಿಬೇಟ್ ನಡೀತಿರುವಾಗ ಮಾನ್ಯ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ್ದು. ಅದು ಏನಪ್ಪ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಂಬೇಡ್ಕರ್ 7 ಸಲ ಹೇಳುತ್ತಾ
ಇಷ್ಟು ಸಲ ಜಪಿಸ್ರ ಅಂಬೇಡ್ಕರ್ ಅನ್ನೋಕ್ಕಿಂತ ಮೊದಲ ದೇವರ ನಾಮ ಸ್ಮರಣೆ ಮಾಡ್ರ ನೀವು ಸ್ವರ್ಗಕ್ಕೆ ಹೋಗ್ತೀರಿ ಅಂತಂದ ಈ ರೀತಿಯಾಗಿ ಅಪಮಾನ ಮಾಡ್ಯಾರ. ಸಂವಿಧಾನದ ಅಡಿಯಲ್ಲಿ ಸಂಸತ್ತಿನಲ್ಲಿ ಸಚಿವರಾದಂಥ ಗೃಹ ಸಚಿವರು ಈ ಸಮಾಜಕ್ಕೆ ನಾಗರಿಕ ಸಮಾಜಕ್ಕೆ ಅವಮಾನ ಮಾಡಿದ್ದಾರೆ. ಅದಕ್ಕೆ ಅವರ ವಜಾ ಆಗಬೇಕು ಅಥವಾ ರಾಜೀನಾಮೆ ಕೊಡಬೇಕು ಅಂತಂದು ನಾವು ಈ ಅತ್ನಿ ತಾಲೂಕುದಲ್ಲಿ ಪ್ರತಿಭಟನೆ ಮಾಡಿ ಅತ್ನಿಯನ್ನು ಬಂದ್ ಮಾಡುವಂಥದ್ದು ಎಲ್ಲ ಲೀಡರ್ಗಳೆಲ್ಲ ವಿಚಾರ ಮಾಡಿ ಅತ್ನಿ ಸ್ಟೇಷನ್ಗೆ ನಾವು ಮನವಿ ಕೊಟ್ಟಿದ್ದೀವಿ. ನಾವು 24ನೇ ತಾರೀಕು ಮಂಗಳವಾರ ದಿವಸ ಅತ್ನಿ ಬಂದ್ ಮಾಡ್ತೀವಿ. ಎಲ್ಲ ಸಮಸ್ತ ನಾಗರಿಕರು ಇದಕ್ಕೆಲ್ಲ ಬೆಂಬಲ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಆತ್ಮೀಯ ಎಲ್ಲ ಸಾರ್ವಜನಿಕ ಬಂಧುಗಳಲ್ಲಿ ನಮ್ಮದೊಂದು ವಿನಂತಿಯ ಕೋರಿಕೆ ಇದೆ. ಮಾನ್ಯ ಸಂಸತ್ ಭವನದಲ್ಲಿ ಅಮಿತ್ ಶಾ ಅನ್ನುವ ಗೃಹ ಮಂತ್ರಿಯು ಬಾಬಾ ಸಾಹೇಬರ ಬಗ್ಗೆ ಬಾಬಾ ಸಾಹೇಬ್ರ ಹೆಸರನ್ನು ಜಪಿಸಬೇಡ್ರಿ, ನೀವು ದೇವರ ಹೆಸರು ಜಪಿಸ್ರಿ ಅಂತಂದು ಹೇಳಿಕೆ ಕೊಡೋದ್ರ ಮುಖಾಂತರ ಆ ಬಾಬಾ ಸಾಹೇಬ್ರ ಹೆಸರಿಗೆ ಮತ್ತು ಸಂವಿಧಾನಕ್ಕೆ ಮತ್ತು ಅವ ಇರುವಂಥ ಸ್ಥಾನಕ್ಕೂ ಅಗೌರವ ತೋರಿಸ್ಯಾರ. ಅವರು ದೇಶದ್ರೋಹದಂಥ ಒಂದು ಅಡಿಯಲ್ಲಿ ಅಪರಾಧ ಆಗುವಂಥ ಹೇಳಿಕೆ ನೀಡ್ಯಾರ. ಅವ್ರ ಹೇಳಿಕೆಯನ್ನು ಖಂಡಿಸಿ ನಾವು ಮಂಗಳವಾರ ದಿವಸ ಎಲ್ಲ ಸಾರ್ವಜನಿಕರು ಸೇರಿಕೊಂಡು ದಲಿತ ಮಹಾ ಒಕ್ಕೂಟಗಳ ಸಂಘಟನೆಗಳ ಸೇರಿಕೊಂಡು ಒಂದು ಬಂದ್ ಕರೆಯನ್ನು ನೀಡಿದ್ದೀವಿ. ಆ ಬಂದ್ ಕರೆಗೆ ಎಲ್ಲರೂ ಒಕ್ಕೂಟದಿಂದ ಸಹಕಾರ ನೀಡಬೇಕಂತ ಎಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೀವಿ.